ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ ಎಂದು ಕರವೇ ಜಿಲ್ಲಾ ಉಪಾಧ್ಯಕ್ಷ ರಾಜಶೇಖರ ಗೌಡ ವಿಎಸ್ ಅವರು ತಿಳಿಸಿದ್ದಾರೆ. ಕುಶಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಸಂಚಾಲಕರಾಗಿದ್ದ ಗೋವಿಂದರಾಜ್ ದಾಸ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಜಿಲ್ಲಾಧ್ಯಕ್ಷ BA ದಿನೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕುಶಲನಗರದಲ್ಲಿ ಇತ್ತೀಚೆಗೆ ನಡೆದ ಜಿಲ್ಲಾ ಮಟ್ಟದ ಸರ್ವ ಸದಸ್ಯರ ಸಭೆಯಲ್ಲಿ ಚರ್ಚಿಸಿ ಜಿಲ್ಲಾ ಸಂಚಾಲಕರ ರಾಜೀನಾಮೆಯನ್ನು ಅಂಗೀಕರಿಸಲಾಗಿದೆ. ಇನ್ನು ಮುಂದೆ ಅವರು ಈ ಸಂಘಟನೆಯ ಹೆಸರನ್ನು ದುರ್ಬಳಕೆ ಮಾಡದಂತೆ ಸೂಚಿಸಿದರು. ಸಭೆಯ ತೀರ್ಮಾನದಂತೆ ಜಿಲ್ಲಾ ಹಾಗೂ ತಾಲೂಕು ಮಹಿಳಾ ಘಟಕಗಳನ್ನು ತಟಸ್ಥಗೊಳಿಸಲಾಗಿದೆ ಎಂದು ತಿಳಿಸಿದರು. ಏನು ಇವತ್ತು ಅಂದರೆ ಜಿಲ್ಲಾಧ್ಯಕ್ಷರು ಅನುಪಸ್ಥಿತಿಯಲ್ಲಿ ಅವರ ಆದೇಶದ ಮೇರೆಗೆ ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಶಿವರಾಮೇಗೌಡರು ಕರ್ನಾಟಕ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲಾ ಮಟ್ಟದ ವಿಶೇಷ ಸರ್ವ ಸದಸ್ಯರ ಸಭೆಯನ್ನು ದಿನಾಂಕ 6/1/2025 ಜಿಲ್ಲಾಧ್ಯಕ್ಷರು BA ದಿನೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕುಶಾಲನಗರದ ಮಹಾಲಕ್ಷ್ಮಿ ರೆಸಿಡೆನ್ಸಿ ಸಭಾಂಗಣದಲ್ಲಿ ನಡೆಸಲಾಯಿತು. ಈ ಸಭೆಯಲ್ಲಿ ಜಿಲ್ಲಾಧ್ಯಕ್ಷರು ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ, ಕುಶಾಲನಗರ ತಾಲೂಕು ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು, ಕುಶಾಲನಗರ ಅಧ್ಯಕ್ಷರು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಜಿಲ್ಲಾ ಉಪಾಧ್ಯಕ್ಷರು, ಗೌರವಾಧ್ಯಕ್ಷರು ಸೇರಿದಂತೆ ಹಲವು ಪದಾಧಿಕಾರಿಗಳು ಹಾಗೆ ಕಾರ್ಯಕರ್ತರು ಭಾಗವಹಿಸಿದರು. ಈ ಮಧ್ಯೆ ಗೋವಿಂದ್ ದಾಸ್ ಅವರು ಜಿಲ್ಲಾ ಸಂಚಾಲಕ ಸ್ಥಾನಕ್ಕೆ ತಾನೇ ರಾಜೀನಾಮೆ ನೀಡಿರುವುದಾಗಿ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಿಗೆ ವಾಟ್ಸಾಪ್ ಮೂಲಕ ರಾಜೀನಾಮೆ ಪತ್ರವನ್ನು ಕಳಿಸಿದ್ದಾರೆ. ಇದನ್ನು ಸಭೆಯಲ್ಲಿ ಕೂಲಂಕುಷವಾಗಿ ಚರ್ಚೆ ಮಾಡಿ ಸರ್ವರ ಅಭಿಪ್ರಾಯದಂತೆ ಅಂಗೀಕಾರ ಮಾಡಲಾಯಿತು. ಹಾಗೆಯೇ ಇನ್ನು ಮುಂದೆ ಅವರು ನಮ್ಮ ಸಂಘಟನೆಯ ಹೆಸರಿನ ದುರ್ಬಳಕೆ ಮಾಡದಂತೆ ಸಲಹೆ ನೀಡಲಾಯಿತು. ಹಾಗೆಯೇ ಸಭೆಯಲ್ಲಿ ಸರ್ವರ ಅಭಿಪ್ರಾಯದಂತೆ ಜಿಲ್ಲೆ ಹಾಗೂ ತಾಲೂಕು ಮಹಿಳಾ ಘಟಕಗಳನ್ನು ತಟಸ್ಥಗೊಳಿಸಲಾಯಿತು. ಕುಶಲನಗರ ಘಟಕದ ಅಧ್ಯಕ್ಷ MS ಮಣಿಕಂಠ ಮಾತನಾಡಿ, ಜಿಲ್ಲಾ ಸಂಚಾಲಕ ಗೋವಿಂದರಾಜ್ ದಾಸ್ ಅವರು ಕರವೇ ಜಿಲ್ಲಾಧ್ಯಕ್ಷರು ಹಾಗೂ ರಾಜ್ಯಾಧ್ಯಕ್ಷರಿಗೆ ವಾಟ್ಸಪ್ ಮೂಲಕ ರಾಜೀನಾಮೆ ಪತ್ರ ರವಾನಿಸಿದರು. ಜಿಲ್ಲಾ ಮಟ್ಟದ ಸರ್ವ ಸದಸ್ಯ ಸಭೆಗೂ ಕೂಡ ಆಗಮಿಸಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆ ಅಂಗೀಕರಿಸಲಾಗಿದೆ ಎಂದರು. ಪ್ರತ್ಯೇಕ ಮಹಿಳಾ ಘಟಕಗಳನ್ನು ತಟಸ್ಥಗೊಳಿಸಿದ್ದು ಮಹಿಳೆಯರು ಜಿಲ್ಲಾ ಘಟನೆ ಒಳಗೆ ಕಾರ್ಯನಿರ್ವಹಿಸಲಿದ್ದಾರೆ ಎಂದು ಅವರು ತಿಳಿಸಿದರು. ಮೊನ್ನೆ ದಿನ 6ನೇ ತಾರೀಕು ನಾವು ಕೊಡಗು ಜಿಲ್ಲಾ ಶಿವರಾಮೇಗೌಡರ ರಕ್ಷಣಾ ವೇದಿಕೆಯ ಸರ್ವಸದಸ್ಯ ಸಭೆಯನ್ನು ಕರೆದಿದ್ದೀವಿ. ಕುಶಾಲನಗರ ಮಹಾಲಕ್ಷ್ಮಿ. ಆ ಸಭೆ ನಮ್ಮಲ್ಲಿ ನಮ್ಮ ಸದಸ್ಯರಲ್ಲಿ ಕೆಲವು ಗೊಂದಲಗಳೇನಿತ್ತು, ಅದನ್ನು ಬಗೆಹರಿಸುವಂತೆ ನಾವು ಸಭೆ ಕರೆದಿದ್ವಿ. ಆ ಸಭೆಗಿಂತ ಮೊದಲು 2 ದಿನ ಮೊದಲು ಗೋವಿಂದರಾಜ್ ದಾಸ್ ಅನ್ನೋ ವ್ಯಕ್ತಿ ಜಿಲ್ಲಾ ಸಂಚಾಲಕರಾಗಿದ್ದರು. ಅವರು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ಲಿಖಿತವಾಗಿ ಬರೆದು ವಾಟ್ಸಪ್ ಮೂಲಕ ನಮಗೆ ಕೊಟ್ಟು ಕಳಿಸಿದ್ದಾರೆ. ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರು ಕಳಿಸಿದ್ರು. ಅದರ ಬಗ್ಗೆ ನಾವು ಸಭೆಯಲ್ಲಿ ಕೂಲಂಕುಷ ಚರ್ಚೆ ಮಾಡಿ ಎಲ್ಲ ಸದಸ್ಯರು ಏನು ಹೇಳಿದ್ರೆ, ರಾಜೀನಾಮೆ ಕೊಟ್ಟ ಮೇಲೆ ಅಂಗೀಕಾರ ಮಾಡುವ. ಸಭೆಗೆ ಅವ್ರು ಬಂದಿಲ್ಲ, ಬರಬೇಕಿತ್ತು, ಅವರಿಗೆ ಆಹ್ವಾನ ಇತ್ತು, ಬಂದಿರಲಿಲ್ಲ. ಹೀಗೆ ನಾವು ರಾಜೀನಾಮೆ ಅಂಗೀಕರಿಸಿದ್ವಿ. ಆಮೇಲೆ ಮಹಿಳಾ ಘಟಕದ ಬಗ್ಗೆನೂ ಸುಮಾರು ಚರ್ಚೆ ಆಗಿ ಸಂಖ್ಯೆ ಕಡಿಮೆ ಇತ್ತು ಅಲ್ಲಿ. ಆಗ ಪ್ರತ್ಯೇಕ ಮಹಿಳಾ ಘಟಕ ಬೇಡ, ನಮ್ಮ ಒಂದು ಘಟಕ ಇದೆಯಲ್ಲ ಮುಖ್ಯ ಘಟಕ, ಒಟ್ಟಿಗೆ ಅವರು ಸದಸ್ಯರಾಗಿ ಸೇರಿಕೊಂಡು ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡಿದ್ವಿ. ಗೋಷ್ಠಿಯಲ್ಲಿ ಕರವೇ ಜಿಲ್ಲಾ ಗೌರವಾಧ್ಯಕ್ಷ ಕೆ ಚಂದ್ರು, ಕುಶಲನಗರ ತಾಲೂಕು ಅಧ್ಯಕ್ಷ KS ಶಿವ, ಉಪಾಧ್ಯಕ್ಷ KT ಲಿಂಗರಾಜು, ತಾಲೂಕು ಸಂಚಾಲಕ ಜಯರಾಜ್ ಆಚಾರ್ಯ ಮುಂತಾದವರು ಹಾಜರಿದ್ದರು.